ಪ್ರಜ್ವಲ್ ರೇವಣ್ಣ ಏರ್ ಟಿಕೆಟ್ ಕನ್ಫರ್ಮ್ ಆಗಿದೆ. ಆದ್ರೆ ಅವರು ಭಾರತಕ್ಕೆ ಬರೋದು ಮಾತ್ರ ಇನ್ನೂ ಕನ್ಫ್ಯೂಷನ್ ಅಲ್ಲಿದೆ. ಯಾಕೆ ಈ ಕನ್ಫ್ಯೂಷನ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಪ್ರಜ್ವಲ್ ರೇವಣ್ಣ ಏರ್ ಟಿಕೆಟ್ ಕನ್ಫರ್ಮ್ ಆಗಿದೆ. ಆದ್ರೆ ಭಾರತಕ್ಕೆ ಬರೋ ವಿಷಯದಲ್ಲಿ ಮಾತ್ರ ಕನ್ಫರ್ಮ್ ಆಗಿಲ್ಲವಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕ್ತಾ ಇದೆ. ಕ್ಷಣಕ್ಕೂ ಕೂಡ ಟರ್ನ್ ಅನ್ನ ತೆಗೆದುಕೊಳ್ತಾ ಇದೆ ಪ್ರಜ್ವಲ್ ಅವರ ನಡೆ. ಮೇ 31ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಪ್ಲಾನ್ ಬದಲಾಯಿಸುವ ಚಿಂತನೆ ಏನಾದ್ರೂ ನಡೆಸಿದ್ದಾರಾ? ನಾಳೆ ಬೆಳಗ್ಗೆ ಬರಬೇಕಾ ಬೇಡವಾ ಅನ್ನೋ ಸಂದೇಶ ರವಾನೆ ಆದ ನಂತರದಲ್ಲಿ ಅವರ ತೀರ್ಮಾನ ಆಗುತ್ತಾ? ಸಾಕಷ್ಟು ಅನುಮಾನ ಹುಟ್ಟಿಸಿದಂತಹ ಇಂದಿನ ಬೆಳವಣಿಗೆ. ಮಧ್ಯಾಹ್ನ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಆ ನಂತರವೇ ಚಿತ್ರಣ ಚೇಂಜ್ ಆಗಿರೋದು. ಬೇಲ್ ಅರ್ಜಿ ವಿಚಾರಣೆ ಏನಾಗುತ್ತೆ ಅಂತ ಕಾದು ನೋಡ್ತಾರಾ ಪ್ರಜ್ವಲ್. ಬೆಳಗ್ಗೆಯಿಂದ ಟಿಕೆಟ್ ಬುಕಿಂಗ್ ಪ್ರಕ್ರಿಯೆಯನ್ನ ಪ್ರಜ್ವಲ್ ಮುಗಿಸಿದ್ದಾರೆ. ಆದ್ರೆ ಮಧ್ಯಾಹ್ನದ ಬಳಿಕ ಚಿತ್ರಣವೇ ಅದಲು ಬದಲಾಗಿರುವಂತಹ ಸಾಧ್ಯತೆ. ಕಾದು ನೋಡುವ ಆಟವನ್ನೇನಾದ್ರೂ ಶುರು ಮಾಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಆರಂಭಿಕ ಹಂತದಲ್ಲಿ 7 ದಿನಗಳ ನಂತರ ಬರ್ತೀನಿ ಅಂದ್ರು. ಆ ನಂತರವೂ ಕೂಡ ಬರಲಿಲ್ಲ. ಈಗ 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿತವಾಗಿ ಏರ್ ಟಿಕೆಟ್ ಕೂಡ ಬುಕ್ ಆಗಿದೆ. ತಮ್ಮ ಸೀಟನ್ನು ಕೂಡ ಅವರು ಚೆಕ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವರು ಬರೋ ಮನಸ್ಸನ್ನ ಮಾಡಲ್ವಾ? ಕಾದು ನೋಡುವಂತಹ ತಂತ್ರವನ್ನ ಅನುಸರಿಸ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಕಾರಣ. ಮಧ್ಯಾಹ್ನದ ನಂತರ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಹಾಕೊಳ್ಳಾಯ್ತು. ಅದನ್ನ 31ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಸೊ 31ನೇ ತಾರೀಕು ವಿಚಾರಣೆ ಇದ್ದಂತಹ ಸಂದರ್ಭದಲ್ಲಿ ಬೇಲ್ ಏನಾಗುತ್ತೆ ಅಂತ ನೋಡಿಕೊಂಡು ತಾನು ಬರಬೇಕಾ ಬೇಡವಾ ಅನ್ನುವಂತಹ ಕ್ಲಾರಿಟಿಗೆ ಪ್ರಜ್ವಲ್ ರೇವಣ್ಣ ಬರಬಹುದಾದಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸೀನ್ ಚೇಂಜ್ ಆಗಿರೋ ಲಕ್ಷಣಗಳು ಗೋಚರಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಮತ್ತು ಈಗಾಗಲೇ ಸೀಟನ್ನು ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ ಕೂಡ ಈ ಬದಲಾವಣೆ, ಈ ಅನುಮಾನ ಯಾವ ಕಾರಣಕ್ಕೆ ಹುಟ್ಟು ಹಾಕೊಳ್ತಿದೆ? ದಿವ್ಯಾ, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಮತ್ತೆ ಬರದೇ ಇರತಕ್ಕಂಥದ್ದು ಇದೇ ಮೊದಲೇನಲ್ಲ. ಯಾಕೆಂದ್ರೆ ಈ ಹಿಂದೆಯೂ ಕೂಡ 2 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ 2 ಬಾರಿ ಕೂಡ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಇವತ್ತು ಹೈಕೋರ್ಟ್ಗೆ 3 ಅರ್ಜಿಗಳನ್ನ ಹಾಕದಂತಹ ಸಂದರ್ಭದಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಒಂದು ರೀತಿಯಲ್ಲಿ ಮನವಿ ಮಾಡಿದ್ರು. ಆದ್ರೆ ಈಗಾಗಲೇ ಆ ಒಂದು ಕೋರ್ಟ್ನಲ್ಲಿ, ಆ ಒಂದು ಸೆಷನ್ ಕೋರ್ಟ್ನಲ್ಲೂ ಕೂಡ ಈಗಾಗಲೇ ಆ ಒಂದು ಏನಿದೆ ಮುಂದೂಡಿಕೆ ಆಗಿದೆ ಮೇ 31ಕ್ಕೆ. ಆ ಕಾರಣಕ್ಕೋಸ್ಕರವಾಗಿ ಅವರು ಬರೋದು ಅನುಮಾನ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಕೌಂಟಿಂಗ್ ಇದೆ ಜೂನ್ 4ನೇ ತಾರೀಕು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಕೌಂಟಿಂಗ್ ಏಜೆಂಟ್ಗಳು ಬೇರೆ ಬೇರೆ ರೀತಿಯವ್ರನ್ನು ಕೂಡ ಸೆಟ್ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಜಾಮೀನನ್ನ, ಒಂದು ಆಂಧ್ರ ಪ್ರದೇಶದ ಪ್ರಕರಣವನ್ನು ಉಲ್ಲೇಖ ಮಾಡಿ ಜಾಮೀನನ್ನ ಕೇಳೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ನಿರೀಕ್ಷಣಾ ಜಾಮೀನಿನ ಅರ್ಜಿ 31ಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದ ತಕ್ಷಣ, ಅಂದ್ರೆ ಬೆಂಗಳೂರಿಗೆ ಬಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ವಾರೆಂಟ್ ಕೂಡ ಈಗಾಗಲೇ ಇಶ್ಯೂ ಆಗಿದೆ. ಗೃಹ ಸಚಿವರು ಪರಮೇಶ್ವರ್ ಕೂಡ ಹೇಳಿದ್ದಾರೆ, ಅವರು ವಾರೆಂಟ್ ಇದೆ, ಹಾಗಾಗಿ SIT ಅಧಿಕಾರಿಗಳು ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿರೀಕ್ಷಣಾ ಜಾಮೀನು ಆ ಒಂದು ಸಂದರ್ಭದಲ್ಲಿ ಅದನ್ನ ಮನವಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಪೂರ್ಣ ಪ್ರಮಾಣದ ಜಾಮೀನಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಆ ಪ್ರೋಸೆಸ್ ಮತ್ತಷ್ಟು ಡಿಲೇ ಆಗುತ್ತೆ. ಹಾಗಾಗಿ ಕಡೆ ಆಟ ಎಲ್ಲ ಒಂದ್ ಕಡೆ ಇನ್ನೊಂದು ಚಾನ್ಸ್ ನೋಡ್ಬಿಡೋಣ ಅಂತ ಅಂದ್ರೆ ಖಂಡಿತವಾಗಿ ಕೂಡ ಪ್ರಜ್ವಲ್ ಮುಂದೆ 2 ಆಯ್ಕೆಗಳು ಇರ್ತಕ್ಕಂಥದ್ದು. ಅಂದ್ರೆ ಒಂದು ಆಯ್ಕೆ, ಇಲ್ಲ ಅರೆಸ್ಟ್ ಆದ್ರೆ ಆಗ್ಲಿ, ಮುಂದಿನ ಕಾನೂನು ಪ್ರಕಾರ ನಾವು ಎಲ್ಲ ರೀತಿ ಎದುರಿಸ್ತೀವಿ ಅಂತ ಅಂದ್ರೆ ಟಿಕೆಟ್ ಬುಕ್ ಆಗಿರ್ತಕ್ಕಂಥ ಪ್ರಕಾರ ನಾಳೆ ಕೂಡ ಅವರು ಆ ಒಂದು ಜರ್ಮನಿಯನ್ನ ಬಿಡ್ತಾರೆ. ಹಾಗಾಗಿ ನಾಡಿದ್ದು ಮಧ್ಯರಾತ್ರಿ 12:30 ಬೆಂಗಳೂರು ತಲುಪ್ತಾರೆ. ಇಲ್ಲ ಬೇಡ ಅಂತ ಹೇಳೋದಾದ್ರೆ ಖಂಡಿತವಾಗಿ ಕೂಡ ಆ ಒಂದು ಜೂನ್ 3ನೇ ತಾರೀಕು ಒಂದು ಸಂಜೆ ಹೊರಟು ಆ ಒಂದು 4ನೇ ತಾರೀಕು ನಂತರ ಆ ಒಂದು ಕೌಂಟಿಂಗ್ ಬೇರೆ ಬೇರೆ ರೀತಿಯ ಬಿಸಿ ಇರುತ್ತಂತ ಸಂದರ್ಭದಲ್ಲಿ ಕೂಡ ಬರ್ಬೋದು ಅನ್ನೋ ಆಪ್ಷನ್ ಅನ್ನು ಅವ್ರು ಇಟ್ಕೊಳ್ಬಹುದು. ಜೊತೆಗೆ ಜಾಮೀನು, ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅದು ಕೂಡ ಒಂದು ಕೋರ್ಟ್ನಲ್ಲಿ ಬರುತ್ತೆ. ಅದಾದ ನಂತರ ಆ ಒಂದು ಆದೇಶ ಬಂದ ಬಳಿಕ ಅದನ್ನ ನೋಡಿಕೊಂಡು ಬರೋದಕ್ಕೂ ಕೂಡ ಅವ್ರ ಆಪ್ಷನ್ ಮುಂದಿದೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಜ್ವಲ್ ರೇವಣ್ಣ ಅವರ ಆ ಒಂದು ನಾಳೆ ಆಗಮನ ಏನಿದೆ ಅದು ಸಾಕಷ್ಟು ಒಂದು ರೀತಿಯಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾಳೆ ಭಾರತೀಯ ಕಾಲಮಾನದ ಪ್ರಕಾರ 3:35 ಅವರು ಅಲ್ಲಿಂದ ಫ್ಲೈಟ್ ಒಂದು ರೀತಿಯಲ್ಲಿ ಹಾರಾಟ ಮಾಡುತ್ತೆ. ಹಾಗಾಗಿ ಅದಕ್ಕೂ ಮುನ್ನವೇ ಎಲ್ಲ ಒಂದ್ ಕಡೆ 2 ಗಂಟೆ ಅಷ್ಟೊತ್ತಿಗೆ ಅವರು ಫ್ಲೈಟ್ ಅಲ್ಲಿ ಎಲ್ಲ ಕೂಡ ಚೆಕ್ ಇನ್ ಆಗ್ಬೇಕಾಗತ್ತೆ. ಹಾಗಾಗಿ ಆ ಕ್ಷಣದಲ್ಲಿ ಏನಾದರೂ ಪ್ರಜ್ವಲ್ ರೇವಣ್ಣ ಅವರು ಬಂದ್ರೆ
ಖಂಡಿತವಾಗಿ ಕೂಡ ಕನ್ಫರ್ಮ್ ಆಗುತ್ತೆ. ಇಲ್ಲದೆ ಹೋದ್ರೆ ಅದು ಮತ್ತಷ್ಟು ಪೋಸ್ಟ್ಪೋನ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಇದೇ ಮೊದಲಲ್ಲ ಒಂದು ಟಿಕೆಟ್ ಅನ್ನ ಬುಕ್ ಮಾಡಿ ಆ ಒಂದು ಕ್ಯಾನ್ಸಲ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಮೇಲೆ ಒಂದು ರೀತಿಯಲ್ಲಿ ಅನುಮಾನ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಹೋಗುವಂತ ಸಂದೇಶ ಏನಿದೆ, ವಕೀಲರಾಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಆ ಸಂದೇಶದ ಮೂಲಕವೇ ಅವರು ಎಲ್ಲಾ ರೀತಿಯಲ್ಲಿ ನಡೆದುಕೊಳ್ತಾರೆ ಅನ್ನೋದು ಕೂಡ ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಕಾರಣ ಅವರು ವಿದೇಶಾಂಗ ಇಲಾಖೆಗೆ ಈಗಾಗಲೇ ತಾನು ಯಾವಾಗ ಬರ್ತೀನಿ ಅಂತ ತಿಳಿಸಿದ್ದಾರೆ. ಜೊತೆಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಈ ಕಡೆಗೆ ವಿಚಾರಣೆಗೆ ಎದುರಾಗ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಅವ್ರು ಹೇಳ್ಕೊಂಡಿರೋದ್ರಿಂದ ಈಗಲೂ ಅದರಿಂದ ಹಿಂದೆ ಸರಿದ್ರೆ ಅವರ ಮೇಲೆ ಬರುವಂತಹ ಅನುಮಾನಗಳು, ಬರುವಂತಹ ಆಪಾದನೆಗಳು, ಇದೆಲ್ಲದರಿಂದ ಅವರು ಪಾರಾಗಲಿಕ್ಕೆ ಸಾಧ್ಯ ಇಲ್ಲ.